ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ಹಳಿಗೆ ಬಿದ್ದು ಸೂಸೈಡ್ ಮಾಡಲಾಗಿದೆ. ಮೆಟ್ರೋ ರೈಲು ಬರುವಾಗ ಹಳಿಗೆ ಜಿಗಿದು ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇದು ಬೆಂಗಳೂರಿನ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಮೆಟ್ರೋ ರೈಲು ಬರುವಾಗ ಹಳಿಗೆ ಜಿಗಿದು ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಬೆಂಗಳೂರಿನ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ತಕ್ಷಣವೇ ಮೆಟ್ರೋದಿಂದ ಪ್ರಯಾಣಿಕರನ್ನ ಸಿಬ್ಬಂದಿ ಇಳಿಸಿದ್ದಾರೆ. ಸದ್ಯ ಮೆಟ್ರೋ ರೈಲು ಸಂಚಾರವನ್ನ ಬಿಎಂಆರ್ಸಿಎಲ್ ನಿಲ್ಲಿಸಿದೆ. ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಹಳಿಗೆ ಬಿದ್ದು ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾನೆ ಯುವಕ. ಮೆಟ್ರೋ ರೈಲು ಬರುವಾಗ ಹಳಿಗೆ ಜಿಗಿದು ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಬೆಂಗಳೂರಿನ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಗ್ರೀನ್ ಪರ್ಪಲ್ ಲೈನ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ತಕ್ಷಣವೇ ಮೆಟ್ರೋ ಸಿಬ್ಬಂದಿ ಪ್ರಯಾಣಿಕರನ್ನ ಮೆಟ್ರೋದಿಂದ ಇಳಿಸಿದ್ದಾರೆ. ಸದ್ಯಕ್ಕೆ ರೈಲು ಸಂಚಾರವನ್ನ ಬಿಎಂಆರ್ಸಿಎಲ್ ತಕ್ಷಣ ನಿಲ್ಲಿಸಿರೋದನ್ನ ಗಮನಿಸಬಹುದು. ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಅತ್ತಿಗುಪ್ಪೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಏಕಾಏಕಿಯಾಗಿ ಹಳಿಗೆ ಜಿಗಿದು ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತಕ್ಷಣವೇ ಮೆಟ್ರೋದಿಂದ ಪ್ರಯಾಣಿಕರನ್ನ ಸಿಬ್ಬಂದಿ ಇಳಿಸಿದ್ದಾರೆ. ಹಾಗಾಗಿ ಮೆಟ್ರೋ ಸಂಚಾರ ಮಾಡೋದಕ್ಕೂ ಕೂಡ ಕೆಲವೊಂದಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ. ಈಗಾಗಲೇ ಮೆಟ್ರೋ ಸಿಬ್ಬಂದಿ ರೈಲಿನಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರನ್ನ ಕೆಳಗೆ ಇಳಿಸಿದ್ದಾರೆ. ನಾವು ಗಮನಿಸಬಹುದು, ಮೆಟ್ರೋ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಯಾರು ಕೂಡ ಅಲ್ಲಿ ಎಲ್ಲೋ ಲೈನ್ ಅನ್ನು ಹಾಕಿರ್ತಾರೆ. ಆ ಲೈನನ್ನು ಯಾರು ಕೂಡ ದಾಟಬಾರ್ದು ಅಂತ ಅಲ್ಲಿ ಸಿಬ್ಬಂದಿ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿರ್ತಾರೆ. ಆದರೂ ಕೂಡ ಈ ಯುವಕ ಏಕಾಏಕಿ ಆ ಸಿಬ್ಬಂದಿಗಳ ಕಣ್ ತಪ್ಪಿಸಿ ಹಳಿಗೆ ಬಿದ್ದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಯಾವ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇದೇ ರೀತಿಯ ಒಂದು ಘಟನೆ ಜನವರಿಯಲ್ಲೂ ಕೂಡ ನಡೆದಿತ್ತು. ಮೆಟ್ರೋ ರೈಲಿಗೆ ಹಾರಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದ. ಅದೇ ರೀತಿಯ ಘಟನೆ ಈಗ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿದೆ. ಸದ್ಯಕ್ಕೆ ಪ್ರಯಾಣಿಕರನ್ನ ಎಲ್ಲರನ್ನೂ ಕೂಡ ಮೆಟ್ರೋದಿಂದ ಕೆಳಗೆ ಇಳಿಸಲಾಗಿದೆ. ಮೆಟ್ರೋ ಸಂಚಾರ ಆರಂಭ ಆಗೋ ತನಕ ಪ್ರಯಾಣಿಕರು ಅಲ್ಲೇ ಇರಬೇಕಾಗುತ್ತೆ. ಸದ್ಯಕ್ಕೆ ಯಾಕೆ ಆ ಯುವಕ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡಲಿದ್ದಾರೆ. ಸದ್ಯಕ್ಕೆ ಈಗ ತಾತ್ಕಾಲಿಕವಾಗಿ ಮೆಟ್ರೋ ಸಂಚಾರವನ್ನ ನಿಲ್ಲಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಹಳಿಗೆ ಬಿದ್ದು ಯುವಕನೋರ್ವ ಸೂಸೈಡ್ ಮಾಡಿಕೊಂಡಿದ್ದಾನೆ. ಆ ಯುವಕ ಯಾರು, ಎಲ್ಲಿಂದ ಬಂದಿದ್ದ, ಅದೆಲ್ಲ ಹಿನ್ನೆಲೆ ಕೂಡ ಇನ್ನೂ ಗೊತ್ತಾಗಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಎಷ್ಟೊತ್ತಿಗೆ ನಡೆದಿರುವಂತಹ ಘಟನೆ ಇದು? ಆ ಯುವಕ ಯಾರು, ಯಾಕೆ ಈ ರೀತಿಯ ಒಂದು ಯತ್ನವನ್ನ ಮಾಡ್ದ ಅನ್ನೋದು ಗೊತ್ತಾಗಿದೆಯಾ? ಹೇಗೆ? ಇನ್ನಷ್ಟೇ ನಮ್ಮ ಮೆಟ್ರೋ ಬಿಎಂಆರ್ಸಿಎಲ್ ನೇರಳೆ ಮಾರ್ಗದ ಅತ್ತಿಗುಪ್ಪೆ ಬಳಿ ಅಂದ್ರೆ ಎಕ್ಸಾಕ್ಟ್ ಆಗಿ 50 ನಿಮಿಷಗಳ ಹಿಂದೆ ಅಂದ್ರೆ 2 ಗಂಟೆ 10 ನಿಮಿಷಕ್ಕೆ ಸರಿಯಾಗಿ ಏನು ಒಂದು ಹಳಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬಿದ್ದು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಅಧಿಕೃತವಾಗಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ಹೇಳ್ತಕ್ಕಂಥದ್ದು. ಟ್ವಿಟರ್ ನಲ್ಲಿ ಕೂಡ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೂಡಲೇ ಈಗಾಗಲೇ ಕೂಡ ಏನು ನೇರಳೆ ಮಾರ್ಗದ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಒಂದು ವ್ಯತ್ಯಯ ಸಂಚಾರದಲ್ಲಿ ವ್ಯತ್ಯಯ ಆಗಿರ್ತಕ್ಕಂಥದ್ದು. ಅಲ್ಲಿ ಸಂಚಾರ ಮಾಡತಕ್ಕಂಥ ಪ್ರಯಾಣಿಕರಿಗೂ ತೀವ್ರ ಸಂಕಷ್ಟ ಆಗಿದೆ. ಯಾಕಂದ್ರೆ ಏನು ಈಗಾಗಲೇ ಕೂಡ ಈ ಒಂದು ಪರಿಸ್ಥಿತಿ ಆದ ನಂತರ ಅತ್ತಿಗುಪ್ಪೆಯಿಂದ ಮಾಗಡಿ ರೋಡ್ವರೆಗೆ ನೇರಳೆ ಮಾರ್ಗದ ಒಂದು ಸಂಚಾರ ಇದೆ. ಕೂಡಲೇ ಇದನ್ನ ಸ್ಟಾಪ್ ಮಾಡಿರ್ತಕ್ಕಂಥದ್ದು. ಏನು ಈಗಾಗಲೇ ಕೂಡ ಮಾಗಡಿ ರೋಡ್ ಇಂದ ಟುವರ್ಡ್ಸ್ ವೈಟ್ ಫೀಲ್ಡ್ ವರೆಗೆ ಮಾತ್ರ ಈಗ ಸಂಚಾರ ಇದೆ. ಆದರೆ ಮಾಗಡಿಯಿಂದ ಟುವರ್ಡ್ಸ್ ಕೆಂಗೇರಿ ಕಡೆಗೆ ಚಲಘಟ್ಟವರೆಗೆ ಯಾವುದೇ ರೀತಿಯ ಸಂಚಾರ ಇರೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಲ್ಲದೆ ಏನು ಈಗಾಗಲೇ ಕೂಡ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ, ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಮಾಹಿತಿ ಕೂಡ ಈಗಾಗಲೇ ಕೂಡ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಈಗಾಗಲೇ ಕೂಡ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಈಗ ಅವರ ಸ್ಥಿತಿಗತಿ ಏನು ಅನ್ನೋದನ್ನ ಈಗಷ್ಟೇ ಮೆಟ್ರೋ ಅಧಿಕಾರಿಗಳು ಮತ್ತೆ ಅದಕ್ಕಂತ ಭದ್ರತಾ ಅಧಿಕಾರಿಗಳು ಕೊಡಬೇಕಾಗಿದೆ. ಹೀಗಾಗಿ ಈಗ ಕೂಡ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿರೋದ್ರಿಂದ ನೇರಳೆ ಮಾರ್ಗದಲ್ಲಿ ಸಂಚಾರ ಮಾಡತಕ್ಕಂಥ ಪ್ರಯಾಣಿಕರಿಗೆ ತೀವ್ರ ಮಟ್ಟದಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು. ಇನ್ನು ಆ ವ್ಯಕ್ತಿ ಯಾರು, ಯಾಕಾಗಿ ಒಂದು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದೆ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ಕೂಡ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಇನ್ನು ಈ ರೀತಿಯ ಒಂದು ಘಟನೆಗಳು ನಮ್ಮ ಮೆಟ್ರೋದಲ್ಲಿ ಆಗಾಗ ನಡೀತಾನೆ ಇರುತ್ತೆ. ಯಾಕಂದ್ರೆ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳಿಂದ ಮೆಟ್ರೋ ಪ್ರಯಾಣಿಕರಿಗೆ ತೊಂದರೆ ಆಗ್ತದೆ. ಇನ್ನೊಂದಷ್ಟು ಮಂದಿ ಆತ್ಮಹತ್ಯೆಗೆ ಶರಣಾಗೋದಕ್ಕೆ ಮೆಟ್ರೋವನ್ನೇ ಟಾರ್ಗೆಟ್ ಮೆಟ್ರೋವನ್ನೇ ಗುರಿ ಮಾಡಿಕೊಂಡು ಈ ರೀತಿ ಒಂದು ಆತ್ಮಹತ್ಯೆ ಕೃತ್ಯಗಳಲ್ಲಿ ಭಾಗಿಯಾಗ್ತಿರ್ತಕ್ಕಂಥ ಕೂಡ ಮೆಟ್ರೋಗೆ ಒಂದು ರೀತಿಯ ಕಪ್ಪು ಚುಕ್ಕಿ ಅಂತಾನೆ ಹೇಳ್ಬೋದು. ಹೀಗಾಗಿ ಮೆಟ್ರೋ ಇನ್ನಷ್ಟು ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇದಕ್ಕಿಂತ ಮುಂಚೆ ಏನು ಒಂದು ಡೋರ್ ಅನ್ನ ಅಳವಡಿಕೆ ಮಾಡಬೇಕು. ಏನಂದ್ರೆ ಯಾರು ಕೂಡ ಹಳಿಗೆ ಜಿಗಿದೇ ಇರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮೊದಲೇ ಸೆಕ್ಯೂರಿಟಿಗಳನ್ನು ಅಳವಡಿಕೆ ಮಾಡಬೇಕು. ಟ್ರೈನ್ ಬಂದ ಬಳಿಕ ಮಾತ್ರ ಅವರು ಒಳಗಡೆ ಎಂಟ್ರಿ ಪಡೋದಕ್ಕೆ ಅವಕಾಶ ಇರಬೇಕು. ಅದಲ್ಲದೆ ಹಳಿಗೆ ಆರ್ತಕ್ಕಂಥ ಯಾವುದೇ ಒಂದು ಸಾಧ್ಯತೆಗಳು ಕೂಡ ಅವಕಾಶ ಮಾಡಿಕೊಡಬಹುದು ಅಂತಕ್ಕಂಥ ಒಂದು ಆಲೋಚನೆ ಕೂಡ ಐತೆ. ಇನ್ನು ಮುಂದೆ ಮೆಟ್ರೋ ಅಧಿಕಾರಿಗಳು ಬಿಎಂಆರ್ಸಿಎಲ್ ಈ ಬಗ್ಗೆ ಸಾಕಷ್ಟು ಚಿಂತನೆಯನ್ನು ಮಾಡಬೇಕಾಗಿದೆ. ಯಾಕಂದ್ರೆ ಈ ರೀತಿಯ ಒಂದು ಅವಘಡಗಳು ಮತ್ತೆ ಸಂಭವಿಸ್ತಾ ಇದೆ. ನಿಜಕ್ಕೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಈ ರೀತಿ ಚರ್ಚೆ ಆಗೋದ್ರಿಂದ ಮೆಟ್ರೋ ಕೂಡ ಒಂದಷ್ಟು ಮುಜುಗರ
ಆಗುತ್ತೆ. ಅಂದ್ರೆ ಇಲ್ಲಿ ಪ್ರಯಾಣಿಕರು ಯಾಕೆ ಈ ರೀತಿ ಮೆಟ್ರೋನೇ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿ ಆತ್ಮಹತ್ಯೆ ಕೃತ್ಯಗಳಿಗೆ ಭಾಗಿಯಾಗ್ತಾರೆ ಅಂತಕ್ಕಂಥದ್ದು ಇನ್ನೊಂದು ಪ್ರಶ್ನೆ ಆಗಿದೆ. ಹೀಗಾಗಿ ಈ ವಿಚಾರವಾಗಿ ಎಲ್ಲರೂ ಕೂಡ ಈಗ ಪೊಲೀಸರು ಅಲ್ಲಿ ಸ್ಥಳಕ್ಕೆ ಧಾವಿಸಿ ಆ ವ್ಯಕ್ತಿಯನ್ನ ಕೂಡ ಆಸ್ಪತ್ರೆಗೆ ದಾಖಲು ಮಾಡ್ತಕ್ಕಂಥದ್ದು, ಆ ವ್ಯಕ್ತಿ ಯಾರು, ಎಲ್ಲಿಂದ ಟ್ರಾವೆಲ್ ಮಾಡಿದ್ರು, ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಮಾಹಿತಿಯನ್ನು ಕೂಡ ಈಗಲೇ ಕಲೆ ಆಗ್ತಿರುವಂತದ್ದು. ಲೀನಾಶ್ರೀ, ಲಕ್ಷ್ಮೀ ನರಸಿಂಹ, ಹಾಗೆ ಹೋಲ್ಡ್ ಅಲ್ಲಿ ಈಗ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಆ ಮೆಟ್ರೋ ರೈಲು ನಿಲ್ದಾಣದಲ್ಲಿ ಏನೋ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಒಂದ್ ಕಡೆ ಅಲ್ಲಿದ್ದಂಥ ಸಿಬ್ಬಂದಿಗಳು ಮೆಟ್ರೋ ದಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರನ್ನ ಕೂಡ ಕೆಳಗೆ ಇಳಿಸಿದ್ದಾರೆ. ಹೆಚ್ಚಿನ ಭದ್ರತೆಯನ್ನು ಕೂಡ ಅಲ್ಲಿ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಮಧ್ಯಾಹ್ನ 2:10ಕ್ಕೆ ಮೆಟ್ರೋ ಹಳಿಗೆ ಆ ಯುವಕ ಬಿದ್ದಿದ್ದಾನೆನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ಹಳಿಗೆ ಬಿದ್ದು ಸೂಸೈಡ್ ಮಾಡಿಕೊಂಡಿದ್ದಾನೆ. ಮೆಟ್ರೋ ರೈಲು ಬರುವಾಗ ಹಳಿಗೆ ಜಿಗಿದು ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸದ್ಯ ಮೆಟ್ರೋ ರೈಲು ಸಂಚಾರವನ್ನ BMRCL ನಿಲ್ಲಿಸಿದೆ. ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಈ ಘಟನೆಯ ಹಿನ್ನೆಲೆಯಲ್ಲಿ ಈಗ ತಾತ್ಕಾಲಿಕವಾಗಿ ಮೆಟ್ರೋ ಸಂಚಾರವನ್ನ ನಿಲ್ಲಿಸಲಾಗಿದೆ. ನೇರಳೆ ಮಾರ್ಗದ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಯುವಕ ಯಾರು, ಯಾತಕ್ಕಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಎಸ್ ಲಕ್ಷ್ಮಿ, ನಾವು ಗಮನಿಸಬಹುದು ಮೆಟ್ರೋ ನಿಲ್ದಾಣದಲ್ಲಿ ಅಲ್ಲಿ ಸಾಕಷ್ಟು ಜನ ಸಿಬ್ಬಂದಿಗಳಿರ್ತಾರೆ. ಆ ಯೆಲ್ಲೋ ಲೈನ್ ಅನ್ನ ಕ್ರಾಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ರು ಕೂಡ ಇಂತಹ ಅತಾಚು ನಡೀತಾ ಇರೋದು ನಿಜಕ್ಕೂ ಬೇಸರದ ಸಂಗತಿ. ದಿನಶ್ರೀ, ಏನಂದ್ರೆ ಮೆಟ್ರೋ ನಿಲ್ದಾಣಗಳಲ್ಲಿ ಎಲ್ಲ ಕಡೆಯೂ ಕೂಡ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಿರ್ತಾರೆ. ಯಾರ್ಯಾರು ಮೆಟ್ರೋವನ್ನು ಹತ್ತಬೇಕು ಅಂತ ಹೇಳಿ ಪ್ಲಾಟ್ಫಾರ್ಮ್ ಎಂಟ್ರಿಯನ್ನು ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಮಂದಿ ಹೋಮ್ ಗಾರ್ಡ್ಸ್ ಆಗಿರ್ಬೋದು, ಭದ್ರತಾ ಸಿಬ್ಬಂದಿ ಕೂಡ ನಿಯೋಜನೆ ಮಾಡಿರ್ತಾರೆ. ಅವರು ಕೂಡ ಏನು ಮೆಟ್ರೋ ಬಂದಾಗ ಮಾತ್ರ ಅವರು ಮುಂದಗಡೆ ನಿಂತು ಎತ್ತೋದಕ್ಕೆ ಅವಕಾಶ ಇರುತ್ತೆ. ಅದನ್ನ ಬಿಟ್ಟು ಯಾರು ಕೂಡ ಹತ್ರ ಕೂಡ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಾಗಿ ಈ ರೀತಿ ಮಾಡ್ತಾರೆ ಅಂದ್ರೆ ಆತ್ಮಹತ್ಯೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡಾಗ ಮಾತ್ರ ಈ ರೀತಿ ಒಂದು ಘಟನೆ ನಡೆಯುತ್ತೆ. ಆದ್ರೂ ಕೂಡ ಮೆಟ್ರೋ ಇದಕ್ಕೂ ಕೂಡ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು. ಯಾಕಂದ್ರೆ ಇವರು ಉದ್ದೇಶಪೂರ್ವಕವಾಗಿ ಆತ್ಮಹತ್ಯೆ ಮಾಡೋದಕ್ಕೆ ಬಂದಿರೋದ್ರಿಂದ ಏನು ಮೆಟ್ರೋದಲ್ಲಿ ಈ ರೀತಿ ಆಗೋದಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದ್ರೆ ಈ ಹಿಂದೆ ಕೂಡ ಏನು ಒಂದು ಸ್ಕ್ರೀನಿಂಗ್ ಡೋರ್ ಗಳನ್ನು ಅಳವಡಿಕೆ ಮಾಡಬೇಕು ಅಂತ ಹೇಳಿ ಮೆಟ್ರೋ ಒಂದು ಚಿಂತನೆಯನ್ನ ಮಾಡಿತ್ತು. ಯಾವ ರೀತಿ ಅಂದ್ರೆ ಏನು ಆ ಮೆಟ್ರೋ ಒಂದು ಟ್ರೈನ್ ಆ ಒಂದು ನಿಲ್ದಾಣಕ್ಕೆ ಬಂದ ನಂತರ ಮಾತ್ರ ಅವರು ಮೆಟ್ರೋನ ಹತ್ತೋದಕ್ಕೆ ಅವಕಾಶ ಇರುತ್ತೆ. ಅದನ್ನ ಬಿಟ್ಟು ಒಂದು ಡೋರ್ ಏನಿರುತ್ತೆ ಅದು ಸಂಪೂರ್ಣವಾಗಿ ಕ್ಲೋಸ್ ಆಗಿರುತ್ತೆ. ಆ ಟ್ರ್ಯಾಕ್ಗೆ ಜಿಗೋದಕ್ಕೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ. ಈ ರೀತಿ ವ್ಯವಸ್ಥೆಯನ್ನು ಅಳವಡಿಕೆ ಮಾಡ್ಕೊಬೇಕು ಅಂತೇಳಿ ಈಗಾಗಲೇ ಕೂಡ BMRCL ಅಧಿಕಾರಿಗಳು ಚಿಂತನೆಯನ್ನ ಮಾಡಿದ್ರು. ಆದ್ರೆ ಈ ರೀತಿ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಿರೋದ್ರಿಂದ ಈ ರೀತಿ ಒಂದು ವ್ಯವಸ್ಥೆಯನ್ನ ಕೂಡಲೇ ಆದಷ್ಟು ಬೇಗ ಅಳವಡಿಕೆ ಮಾಡಿದ್ರೆ ಈ ರೀತಿಯ ಒಂದು ಅಹಿತಕರ ಘಟನೆಗಳು, ಸೂಸೈಡ್ ಮಾಡ್ಕೊಳ್ಳುವಂತ ಘಟನೆಗಳಿಗೆ ಅವಕಾಶ ಇರೋದಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಒಟ್ಟಾರೆ ಏನು ನೇರಳೆ ಮಾರ್ಗದ ಪ್ರಯಾಣಿಕರು ಸ್ವಲ್ಪ ಈ ಕಡೆ ಗಮನ ಕೊಡಬೇಕು. ಯಾಕಂದ್ರೆ ಈಗಾಗಲೇ ಕೂಡ ವ್ಯತ್ಯಯ ಉಂಟಾಗಿರೋದ್ರಿಂದ, ಯಾಕಂದ್ರೆ ಈಗ ಏನು ಅತ್ತಿಗುಪ್ಪೆಯಿಂದ ಮಾಗಡಿ ರೋಡ್ ವರೆಗೆ ಒಂದು ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿವರೆಗೂ ಯಾವುದೇ ಸಂಚಾರ ಇರೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದಲ್ಲದೆ ಕೂಡ ಏನು ಮಾಗಡಿ ರೋಡ್ ಇಂದ ಯಾರು ಚಲ್ಲಘಟ್ಟ ಕೆಂಗೇರಿವರೆಗೆ ಹೋಗಬೇಕು ಅಂತ ಪ್ರಯಾಣಿಕರು ಈ ಒಂದು ವಿಚಾರವಾಗಿ ಗಮನ ಕೊಡಬೇಕು. ಸಂಚಾರ ವ್ಯತ್ಯಯ ಆಗಿರೋದ್ರಿಂದ ಯಾವ ರೀತಿ ಸಂಚಾರ ಇರೋದಿಲ್ಲ, ಬಸ್ಗಳನ್ನ ಅಥವಾ ಆಟೋಗಳನ್ನ ಅವಲಂಬನೆ ಮಾಡೋದು ಒಳ್ಳೇದಂತ ಹೇಳ್ಬೋದು. ಯಾಕಂದ್ರೆ ಇದು ಯಾವಾಗ ಮತ್ತೆ ಸರಿಯಾಗುತ್ತೆ, ಮತ್ತೆ ಆ ವ್ಯಕ್ತಿ ಏನು ಈಗ ಯಾವ ಒಂದು ಸ್ಪಾಟ್ ಅಲ್ಲಿ ಮಾಡಿದ್ರು ಮತ್ತೆ ಅವನ ಆಸ್ಪತ್ರೆಗೆ ಸೇರ್ಸಕ್ಕಂತ ಕಾರ್ಯ ಮತ್ತೆ ಯಾವಾಗ ರೀಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ಈಗ BMRCL ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮತ್ತೆ ಅದನ್ನ ಯಾವಾಗ ಸರಿ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇನ್ನು ಮಾಹಿತಿ ಗೊತ್ತಾಗಬೇಕಾಗಿದೆ. ಲೀನಾಶ್ರೀ, ಲಕ್ಷ್ಮೀ ನರಸಿಂಹ, ಗಮನಿಸಬಹುದು ಕಳೆದ ಹಲವು ಘಟನೆಗಳು ನಡೆದ ನಂತರ BMRCL ಕೂಡ ಎಚ್ಚೆತ್ತುಕೊಂಡಿತ್ತು. ಏನು ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಅನ್ನ ಅಳವಡಿಕೆ ಮಾಡಬೇಕು, ಅದರ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸಿತ್ತು. ಆ ಚಿಂತನೆಯನ್ನ ಅಲ್ಲಿಗೆ ಕೈಬಿಟ್ಟಿದ್ದೀಗ ಮತ್ತೆ ಅದನ್ನ ಕಾರ್ಯಪ್ರವೃತ್ತ ಮಾಡುವಂತಹ ಒಂದು ಬೇಗ ಮಾಡಬೇಕಾದಂತ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ ಅಂತ ಅನಿಸ್ತಾ ಇದೆ. ಲಕ್ಷ್ಮಿ, ಹೌದು ಲೀನೇಶ್, ಯಾಕಂದ್ರೆ ಏನು ಬೇರೆ ಬೇರೆ ನಗರಗಳಿರ್ತಕ್ಕಂಥ ಮೆಟ್ರೋ ನಿಲ್ದಾಣಗಳಿಗೆ ಆಗಲೇ ಕೂಡ ಒಂದು ಸ್ಕ್ರೀನಿಂಗ್ ಡೋರ್ಗಳ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಅದನ್ನ ಬೆಂಗಳೂರಿನ ಮೆಟ್ರೋದಲ್ಲೂ ಕೂಡ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಚಿಂತನೆಗಳು, ಸಾಕಷ್ಟು ಸರ್ವೆಗಳನ್ನ ಕೂಡ ಮಾಡಿತ್ತು. ಯಾಕಂದ್ರೆ ಈ ರೀತಿ ಘಟನೆ ಇದೇ ಮೊದಲಾಗ್ತಿರೋದ್ರಲ್ಲ, ಸುಮಾರು ಬಾರಿ ಮೆಟ್ರೋ ನಿಲ್ದಾಣಗಳಲ್ಲಿ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಅವಕಾಶವನ್ನ ಕೊಡಬಾರ್ದು. ಆದಷ್ಟು ಏನು ಇನ್ನಷ್ಟು ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಟೈಟ್ ಮಾಡೋದಾಗಿರ್ಬೋದು, ಅಥವಾ ಯಾರ್ಯಾರು ಪ್ಲಾಟ್ಫಾರ್ಮ್ಗಳಲ್ಲಿ ಬಂದು ಅನುಚಿತವಾಗಿ ಒಂದು ರೀತಿಯ ಸಂಶಯಾಸ್ಪದ ಬಗ್ಗೆ ಒಂದು ವರ್ತನೆಯನ್ನ ಮಾಡ್ತಾರೆ ಅಂತವರ ಮೇಲೆ ಕೂಡ ಇನ್ನಷ್ಟು ನಿಗಾವನ್ನ ಇಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇನ್ನಷ್ಟು ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ತಕ್ಕಂಥ ಕೆಲಸಕ್ಕೆ BMRCL ಮುಂದಾಗಬೇಕು. ಆದಷ್ಟು ಬೇಗ ಏನೊಂದು ಸ್ಕ್ರೀನಿಂಗ್ ಡೋರ್ಗಳ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಅದನ್ನು ಇನ್ನಷ್ಟು ಬೇಗ ಅಳವಡಿಕೆ ಮಾಡಿದ್ರೆ ಈ ರೀತಿಯ ಒಂದು ಘಟನೆಗಳಿಗೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಇದರಿಂದ ಆ ಒಂದು ವ್ಯಕ್ತಿ ಆತ್ಮಹತ್ಯೆಗೆ ಯತ್ನ ಮಾಡುವಂತ ಒಂದು ಕಡೆ ಆದ್ರೆ, ಅದಲ್ಲದೆ ಕೂಡ ಈ ರೀತಿ ಘಟನೆ ಆಗ್ತಿರೋದು ಮೆಟ್ರೋಗೆ, ಬೆಂಗಳೂರಿಗೆ ಒಂದು ರೀತಿಯ ಕಪ್ಪು ಚುಕ್ಕೆ ಆಗೋದು, ಮತ್ತೆ ಈ ಒಂದು ಮಾರ್ಗದಲ್ಲಿ ಸಂಚಾರ ಮಾಡ್ತಕ್ಕಂಥ ಸಾವಿರಾರು ಮಂದಿ ಪ್ರಯಾಣಿಕರಿಗೆ ಸಂಕಷ್ಟ ಕೂಡ ಆಗುತ್ತೆ. ಮತ್ತೆ ಇದು ಯಾವ ಓಪನ್ ಆಗುತ್ತೆ,
ಯಾಕೆ ಈ ರೀತಿ ಮತ್ತೆ ಮತ್ತೆ ಘಟನೆಗಳು ಆಗ್ತಾ ಇದೆ ಅಂತಕ್ಕಂಥ ಆಲೋಚನೆಗಳು ಒಂದು ಗೊಂದಲದಲ್ಲಿ ಕೂಡ ಈಗ ಪ್ರಯಾಣಿಕರು ಇರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಮಾರ್ಗದಲ್ಲಿ ಸಂಚಾರ ಸುಮಾರು ಸಾವಿರಾರು ಮಂದಿ ಸಂಚಾರವನ್ನ ಮಾಡ್ತಾರೆ. ಯಾಕಂದ್ರೆ ಏನು ಮೆಜೆಸ್ಟಿಕ್ ನಿಂದ ಟುವರ್ಡ್ಸ್ ಮಾಗಡಿ ರೋಡ್ ಬಂದು ಮಾಗಡಿ ರೋಡ್ ಇಂದ ಅತ್ತಿಗುಪ್ಪೆಗೆ ಸಾಕಷ್ಟು ನಿಲ್ದಾಣಗಳಿದೆ. ಅತ್ತಿಗುಪ್ಪೆ ನಂತರ ಅದು ಏನು ದೀಪಾಂಜಲಿ ನಗರ ಆಗಿರ್ಬೋದು, ಮತ್ತೆ ನಾಯಂಡಹಳ್ಳಿ ಆಗಿರ್ಬೋದು, RR ನಗರ ಆಗಿರ್ಬೋದು, ಜ್ಞಾನಭಾರತಿ, ಹಾಗೆ ಏನು ಪಟ್ಟಣಗೆರೆ ಆಗಿರ್ಬೋದು, ಮತ್ತೆ ಕೆಂಗೇರಿಯಿಂದ ಮುಂದಕ್ಕೆ ಏನೋ ಇನ್ನೂ ಕೂಡ 2 ಸ್ಟಾಪ್ಗಳಿದ್ದಾವೆ. ಅಲ್ಲಿವರೆಗೂ ಸಂಚಾರ ಮಾಡ್ತಕ್ಕಂಥ ಎಲ್ಲಾ ಪ್ರಯಾಣಿಕರು ಕೂಡ ಈಗ ಈ ರೀತಿ ಸಮಸ್ಯೆ ಆಗ್ತದೆ. ಅದರಲ್ಲೂ ಕೂಡ ಮೆಜೆಸ್ಟಿಕ್ ನಿಂದ ಯಾರ್ಯಾರು ಈ ಕಡೆ ಅತ್ತಿಗುಪ್ಪೆ, ವಿಜಯನಗರ, ಗೋವಿಂದರಾಜ ನಗರ ಮತ್ತೆ ಕೆಂಗೇರಿ ಕಡೆ ಒಂದು ಪ್ರಯಾಣವನ್ನ ಬೆಳೆಸ್ತಾರೆ, ಅಂತ ಪ್ರಯಾಣಿಕರಿಗೆ ತೀವ್ರ ಸಂಕಷ್ಟ ಆಗಿದೆ. ಯಾವಾಗ ಮತ್ತೆ ಈ ಒಂದು ಸಂಚಾರ ಶುರುವಾಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಸದ್ಯಕ್ಕಂತೂ ಸಂಚಾರ ಆದಷ್ಟು ಬೇಗ ಪುನರಾರಂಭ ಆಗೋದು ಕಷ್ಟ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಆಗಲೇ ಕೂಡ ಏನು ಸ್ಥಳೀಯ ವಿಜಯನಗರ ಪೊಲೀಸ್ ಠಾಣೆ ಸಿಬ್ಬಂದಿ ಪೊಲೀಸರು ಕೂಡ ಸ್ಥಳಕ್ಕೆ ಧಾವಿಸಿ ಅಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. BMRCL ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಧಾವಿಸಿ ಎಷ್ಟು ಬೇಗ ಈ ಒಂದು ಸಂಚಾರವನ್ನ ಮತ್ತೆ ಪುನರಾರಂಭ ಮಾಡೋದಕ್ಕೆ ಆಗ್ಬಹುದು ಅದರ ಬಗ್ಗೆ ಕೂಡ ಈಗಾಗಲೇ ಕೂಡ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ಒಟ್ಟಾರೆ ಆದಷ್ಟು ಸದ್ಯಕ್ಕೆ ಯಾರ್ಯಾರು ಮೆಜೆಸ್ಟಿಕ್ ನಿಂದ ಮಾಗಡಿ ರೋಡ್ ಕಡೆಗೆ ಸಂಚಾರವನ್ನ ಮಾಡ್ತಾರೆ, RR ನಗರ ಕಡೆ ಸಂಚಾರವನ್ನ ಮಾಡ್ತಾರೆ, ಕೆಂಗೇರಿವರೆಗೆ ಸಂಚಾರ ಮಾಡ್ತಾರೆ, ನೇರಳೆ ಮಾರ್ಗದಲ್ಲಿ ಸಂಚಾರ ಮಾಡ್ತಾರೆ, ಸೊ ಒಂದಷ್ಟು ನಿಗಾವನ್ನ ವಹಿಸಬೇಕಾಗುತ್ತೆ ಲೀನಶ್ರೀ. ಈಗ ಥ್ಯಾಂಕ್ ಯು ಲಕ್ಷ್ಮೀ ನರಸಿಂಹ. ಈಗ ಮೆಟ್ರೋ ಸಿಬ್ಬಂದಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಈ ಹಿಂದೆ ಅವಘಡಗಳು ನಡೆದಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಸ್ಕ್ರೀನ್ ಡೋರ್ ಅನ್ನ ಅಳವಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಇನ್ನು ಈ ಘಟನೆ ನಡೆದ ತಕ್ಷಣ ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ದಾರೆ. ಮೆಟ್ರೋ ಹಳಿಗೆ ಯುವಕ ಬಿದ್ದ ತಕ್ಷಣವೇ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಯುವಕನ ರಕ್ಷಣೆಗೆ ಮುಂದಾಗಿದ್ದಾರೆ BMRCL ಸಿಬ್ಬಂದಿಗಳು. ತಕ್ಷಣವೇ ಯುವಕನನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಸಿಬ್ಬಂದಿ. ಗಂಭೀರವಾಗಿ ಗಾಯಗೊಂಡಿದ್ದಂತಹ ಯುವಕ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಯುವಕ ದುರ್ಮರಣ ಅಪ್ಪಿದ್ದಾನೆ. ಏನು ಯುವಕ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಂತಹ ಸಂದರ್ಭದಲ್ಲಿ ತಕ್ಷಣ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ನಿಟ್ಟಿನಲ್ಲಿ BMRCLನ ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿರ್ತಾರೆ. ತಕ್ಷಣ ಆತನನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ತಾನೆ. ಈ ಹಿಂದೆಯೂ ಕೂಡ ಮೆಟ್ರೋ ನಿಲ್ದಾಣದಲ್ಲಿ ಈ ರೀತಿಯ ಅವಘಡಗಳು ಸಂಭವಿಸಿರುವುದರಿಂದ ಮೆಟ್ರೋ ಸಿಬ್ಬಂದಿಗಳು ಕೂಡ ಬಹಳ ಅಲರ್ಟ್ ಆಗಿರ್ತಾರೆ. ಯಾರು ಕೂಡ ಎಲ್ಲೋ ಲೈನ್ ಅನ್ನ ದಾಟಿ ಮುಂದಕ್ಕೆ ಹೋಗಬಾರ್ದು ಅಂತ ಅಲ್ಲಿನ ಸಿಬ್ಬಂದಿ ಪದೇ ಪದೇ ಹೇಳ್ತಾ ಇರೋದನ್ನ ಗಮನಿಸಬಹುದು. ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ನಲ್ಲಿ ನಡೆದಿರುವಂತಹ ಘಟನೆ ಲೈವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಈಗಾಗಲೇ ತಾತ್ಕಾಲಿಕವಾಗಿ ಮೆಟ್ರೋ ಸಂಚಾರವನ್ನ ಬಂದ್ ಮಾಡಿದೆ BMRCL. ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಇದ್ರು. ಪ್ರಯಾಣಿಕರು ಈಗ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ಹಳಿಗೆ ಬಿದ್ದು ಯುವಕ ಸುಸೈಡ್ ಮಾಡ್ಕೊಂಡ ಘಟನೆಯ ನಂತರ ಈಗ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಅನ್ನ ಅಂದ್ರೆ ಈ ಪರ್ಪಲ್ ಲೈನ್ ಅನ್ನ ಈಗ ಕ್ಲೋಸ್ ಮಾಡಲಾಗಿದೆ. ಸಹಜವಾಗಿ ಪ್ರಯಾಣಿಕರಿಗೆ ಈಗ ತೊಂದರೆ ಆಗುತ್ತೆ. ಮೆಟ್ರೋ ನಿಲ್ದಾಣದಲ್ಲಿ ಯುವಕ ಹಳಿಗೆ ಬಿದ್ದು ಸುಸೈಡ್ ಮಾಡಿಕೊಂಡ ನಂತರ ತಾತ್ಕಾಲಿಕವಾಗಿ ಈಗ ಮೆಟ್ರೋ ಸ್ಟೇಷನ್ ಅನ್ನ ಬಂದ್ ಮಾಡಲಾಗಿರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಅತ್ತಿಗುಪ್ಪೆ ರೈಲು ನಿಲ್ದಾಣದ ಗೇಟ್ ಅನ್ನ ಏನು ಎಂಟ್ರಿ ಗೇಟ್ ಅನ್ನ ಇದೆ ಅದನ್ನೇ ಈಗ ಬಂದ್ ಮಾಡಿದ್ದಾರೆ BMRCL ಸಿಬ್ಬಂದಿಗಳು. ಈಗಾಗಲೇ ಈ ಹಿಂದೆಯೂ ಕೂಡ ಮೆಟ್ರೋ ನಿಲ್ದಾಣದಲ್ಲಿ ಇದೇ ರೀತಿಯ ಘಟನೆಗಳು ನಡೆದಿತ್ತು. ಅದಾದ ನಂತರ ಎಚ್ಚೆತ್ತುಕೊಂಡಂತಹ BMRCL ಈ ರೀತಿಯ ಒಂದು ಸ್ಕ್ರೀನ್ ಲಾಕ್ ಡೋರ್ ಅನ್ನ ಅಳವಡಿಕೆ ಮಾಡೋದ್ರ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸಿತ್ತು. ಈಗ ಅದರ ಬಗ್ಗೆ ಕಾರ್ಯಪ್ರವೃತ್ತ ಆಗಬೇಕಾಗಿದೆ. ಅಲ್ಲಿ ಮೆಟ್ರೋ ಹಾಗೆ ಸಿಬ್ಬಂದಿಗಳು ಬರುವಂತಹ ಸಮಯದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳು ಹತ್ರ ಹೋಗಬೇಡಿ ಅಂತ ಕೂಡ ಅಲ್ಲಿ ಹೇಳ್ತಾ ಇರ್ತಾರೆ. ಆದ್ರೂ ಕೂಡ ಈಗ ಉದ್ದೇಶಪೂರ್ವಕವಾಗಿ ಆಗಿರುವಂತಹ ಈ ಘಟನೆಯಿಂದ BMRCLಗೆ ಈಗ ಮತ್ತೊಂದು ಕಪ್ಪು ಚುಕ್ಕೆ ಆಗಿದೆ. ಕಳೆದ ಜನವರಿಯಲ್ಲೂ ಕೂಡ ಸಾಲು ಘಟನೆಗಳು ನಡೆದಿತ್ತು ಇದೇ ರೀತಿ. ಜನವರಿ 1ರಂದು ಕೂಡ ಇಂದಿರಾನಗರ ಮೆಟ್ರೋ ನಿಲ್ದಾಣದಲ್ಲಿ ಮೊಬೈಲ್ ಅನ್ನ ತೆಗೆಯುವುದಕ್ಕೆ ಟ್ರ್ಯಾಕ್ಗೆ ಮಹಿಳೆ ಇಳಿದಿದ್ದನ್ನ ಕೂಡ ಗಮನಿಸಿದ್ವಿ. ಅದಾದ ನಂತರ ಜನವರಿ 5ರಂದು ಜಾಲಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಒಬ್ಬ ಯುವಕ ರೈಲಿಗೆ ಹಾರಿ ಆತ್ಮಹತ್ಯೆಗೆ ಕೂಡ ಪ್ರಯತ್ನವನ್ನ ಪಟ್ಟಿದ್ದ. ICUನಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿತ್ತು. ನಂತರ JP ನಗರ ಮೆಟ್ರೋ ನಿಲ್ದಾಣದಲ್ಲಿ ಮೆಟ್ರೋ ಟ್ರ್ಯಾಕ್ ಮೇಲೆ ಬೆಕ್ಕು ಪ್ರತ್ಯಕ್ಷ ಆಗಿತ್ತು. ಹಾಗಾಗಿ ಪ್ರಯಾಣಿಕರು ಕೂಡ ಆತಂಕಗೊಂಡಿದ್ರು. ಇಂತಹ ಘಟನೆಗಳು ಈಗ ಮೆಟ್ರೋ ರೈಲಿನಲ್ಲಿ ಅವಾಗ ಸಂಭವಿಸ್ತಾ ಇರೋದ್ರಿಂದ ಸಹಜವಾಗಿ ಪ್ರಯಾಣಿಕರಿಗೂ ಕೂಡ ಒಂದು ರೀತಿ ಆತಂಕಕ್ಕೆ ಕಾರಣ ಆಗುತ್ತೆ. ಸಿಬ್ಬಂದಿಗಳು ಕೂಡ ಹೆಚ್ಚಿನ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ಪ್ರಯಾಣಿಕರನ್ನ ನೋಡುವಂತಹ ಜವಾಬ್ದಾರಿ ಅವ್ರಿಗೂ ಕೂಡ ಇರುತ್ತೆ. ಈಗ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ನಲ್ಲೂ ಕೂಡ ಇದೇ ರೀತಿಯ ಘಟನೆ ನಡೆದಿದೆ. ಯುವಕ ಹಳಿಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತಕ್ಷಣ ಆತನನ್ನ ಅಲ್ಲಿನ ಸಿಬ್ಬಂದಿ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾನೆ. ಸದ್ಯಕ್ಕೆ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣವನ್ನ ಸದ್ಯಕ್ಕೆ ಈಗ ಬಂದ್ ಮಾಡಲಾಗಿದೆ. ನೇರಳೆ ಮಾರ್ಗದ ನಿಲ್ದಾಣವನ್ನ ಬಂದ್ ಮಾಡಲಾಗಿದೆ. ಸಾರ್ವಜನಿಕರು ಈಗ ಪರ್ಯಾಯ ಮಾರ್ಗವನ್ನ ಅಲ್ಲಿ
ತೆಗೆದುಕೊಳ್ಬೇಕಾಗುತ್ತೆ. ಸಾಕಷ್ಟು ಜನ ಮೆಟ್ರೋದಲ್ಲಿ ಸಂಚಾರವನ್ನ ಮಾಡ್ತಾರೆ, ಲಕ್ಷ ಜನ ಮೆಟ್ರೋದಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಆದರೆ ಇಂಥ ಘಟನೆಯಿಂದ ಸಹಜವಾಗಿ ಪ್ರಯಾಣಿಕರಿಗೂ ಕೂಡ ಆತಂಕಕ್ಕೆ ಕಾರಣ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.